ಯೂಟ್ಯೂಬ್ ಅನ್ನು ಓಪನ್ ಮಾಡಿಕೊಂಡ್ರೆ ಸಾಕು, ಇಲ್ಲಿ ನಿಮಗೆ ಹಲವಾರು ವೀಡಿಯೋಸ್ಗಳು ಬರ್ತವೆ. ಈ SSLC ರಿಸಲ್ಟು ಆಲ್ರೆಡಿ ಅನೌನ್ಸ್ ಆಯಿತು. SSLC ರಿಸಲ್ಟು ನಾಳೆ ಬಂತು. SSLC ರಿಸಲ್ಟು ಇವತ್ತು ಸಂಜೆ ಬರುತ್ತೆ. SSLC ರಿಸಲ್ಟು ನಾಳೆ 10 ಗಂಟೆ ಮೇಲ್ಪಟ್ಟು ಬರುತ್ತೆ. ಇನ್ನೂ ಅನೇಕ ರೀತಿಯ ವೀಡಿಯೋಸ್ಗಳನ್ನು ನೀವು ನೋಡ್ತೀರಾ. ಬಟ್ ಆ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಯಾವುದೇ ರೀತಿ ಏನು ಕೂಡ ಇರೋದಿಲ್ಲ. ವೀಕ್ಷಕರೇ, ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಹೇಳ್ತೇನೆ ಅಂತಂದರೆ, ಫಸ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ತಲೆಯಲ್ಲಿ ಇರುವಂಥದ್ದು ಒಂದೇ, SSLC ರಿಸಲ್ಟ್ ಯಾವಾಗ ಬರುತ್ತೆ, 10th ರಿಸಲ್ಟ್ ಯಾವಾಗ ಬರುತ್ತೆ, ಈ 10ನೇ ತರಗತಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ನಾವು ಕೂಡ ಇದನ್ನು ಪೇಸ್ ಮಾಡಿ ಬಂದಿದ್ದೇವೆ. ಹಾಗಾಗಿ ನಾನು ನಿಮಗೆ ಒಂದು ಸ್ಪಷ್ಟ ಮಾಹಿತಿಯನ್ನು, ಒಂದು ಪಕ್ಕಾ ಇನ್ಫಾರ್ಮೇಷನನ್ನು ಕೊಡ್ತೇನೆ. ವಿತ್ ಎಕ್ಸಾಕ್ಟ್ ಆಗಿ ಡೇಟನ್ನು ಹಾಗೂ ಟೈಮಿಂಗನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಇದು ಯಾವ ದಿನದಂದು ಮತ್ತು ಯಾವ ಟೈಮಿಂಗಿಗೆ ಇದು ನಿಮ್ಮ SSLC ರಿಸಲ್ಟು ಬರುತ್ತೆ ಅಂತ. ಈ ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತವೆ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಯಾವಾಗ ಬರುತ್ತೆ ಅಂತ. ಸೊ ಅಂಥವ್ರಿಗೆಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಟೀಚರ್ಸ್ ಗ್ರೂಪ್ಗಳಿರ್ತವೆ, ಯಾರಾದರೂ ಟೀಚರ್ಸ್ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಗ್ರೂಪ್ಗಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪು ಮತ್ತು ಪೇರೆಂಟ್ಸ್ ಗ್ರೂಪ್ಗಳಿದ್ದರೆ ಆ ಗ್ರೂಪ್ಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಮತ್ತು SSLC ರಿಸಲ್ಟು ಯಾವ ದಿನದಂದು ವಿತ್ ಎಕ್ಸಾಕ್ಟ್ ಟೈಮಿಂಗನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತಾನೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದಾಗಿರುತ್ತೆ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನನ್ನು ಮಾತ್ರನೇ ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುವಂತಹ ಮಾಹಿತಿಯನ್ನು ನಾವು ಕೊಡ್ತಾ ಇರ್ತೇವೆ. ಎಜುಕೇಷನಲ್ಗೆ ರಿಲೇಟೆಡ್ ಆಗಿರುವಂತಹ ಸ್ಕಾಲರ್ಶಿಪ್ ಅಪ್ಡೇಟು, ಮತ್ತು ನೀವು ಇವಾಗ 10th ಆದಮೇಲೆ ನಿಮಗೆ ಅನೇಕ ರೀತಿಯ ಸ್ಕಾಲರ್ಶಿಪ್ ಬರ್ತಾ ಇರ್ತವೆ. ಸೊ ಇದ್ರ ಬಗ್ಗೆ ಎಲ್ಲ ಸ್ಕಾಲರ್ಶಿಪ್ ಬಗ್ಗೆ ನಾವು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ 2000 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಆಗೇ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಯಾಕಂತಂದರೆ ವೀಕ್ಷಕರೇ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತಾ ಇದ್ದೇನೆ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಓಕೆ, ಇವಾಗ ನೇರವಾಗಿಯೇ ವಿಷಯಕ್ಕೆ ಬಂದುಬಿಡ್ತಾನೆ. SSLC ರಿಸಲ್ಟ್ ಇದು ಯಾವಾಗ ಬರುತ್ತೆ ವೀಕ್ಷಕರೇ? ನೋಡಿ, SSLC ರಿಸಲ್ಟು ಈ ಮೇ 8ರಂದು ಬರುತ್ತೆ ಅಂತ ಸಾಕಷ್ಟು ಇಲ್ಲಿ ಕಡೆ ಒಂದು ಸುದ್ದಿಯನ್ನು ವೈರಲ್ ಮಾಡಿದರು. ಆದರೆ ಮೇ 8ಕ್ಕೆ ಈ SSLC ರಿಸಲ್ಟ್ ಅನ್ನೋದು ಬರಲಿಲ್ಲ. ಇವಾಗ ಆಪ್ಷನ್ ಇರೋದು ಬಂದುಬಿಟ್ಟು 9 ಮತ್ತು 10. ನಮ್ಮ ಕರ್ನಾಟಕ ಸರ್ಕಾರ ಇಲ್ಲಿ ಏನು ತಿಳಿಸಿದೆ ಅಂತಂದರೆ, ಎಜುಕೇಷನ್ ಮಿನಿಸ್ಟರ್ ಏನಂತ ತಿಳಿಸಿದ್ದಾರೆ ಅಂತಂದರೆ, ನಿಮ್ಮ SSLC ರಿಸಲ್ಟನ್ನು ನಾವು 8ನೇ ತಾರೀಕಿನ ಮೇಲ್ಪಟ್ಟು ಮತ್ತು 10ನೇ ತಾರೀಕಿನ ಒಳಗೆ ನಿಮ್ಮ SSLC ರಿಸಲ್ಟನ್ನು ನಾವು ಅನೌನ್ಸ್ ಮಾಡ್ತೇವೆ ಅಂತ ಇವರು ಹೇಳಿದ್ದಾರೆ. ಇಲ್ಲಿ 10ನೇ ತಾರೀಕಿನ ಒಳಗೆ 8ನೇ ತಾರೀಕಿನ ಮೇಲ್ಪಟ್ಟು. ಇಲ್ಲಿ 8ನೇ ತಾರೀಕಿನಂದು ಅಂತಂದರೆ ಇವತ್ತು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಇದು SSLC ರಿಸಲ್ಟು ಬರೋದಿಲ್ಲ. ನೀವೇನಾದರೂ SSLC ರಿಸಲ್ಟು ಇವತ್ತು ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಬಿಟ್ಬಿಡಿ. ಈ SSLC ರಿಸಲ್ಟು ಇವತ್ತು ಬರೋದಿಲ್ಲ, ಇದು ನಾಳೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ. ನಾಳೆ ಇದು ಬರುತ್ತೆ. ನಾಳೆ ಯಾವ ಟೈಮಿಂಗಿಗೆ ನಿಮ್ಮ ಈ SSLC ರಿಸಲ್ಟ್ ಬರುತ್ತೆ ಅಂತ ನೋಡಿದಾದರೆ ವೀಕ್ಷಕರೇ, 10:45 ಮೇಲ್ಪಟ್ಟು. ಇವರು 10:15 ಅಂತ ಹೇಳ್ತಾರೆ, ಬಟ್ ಇದು 10:00ವರೆಗೆ ಬರೋದಿಲ್ಲ. ಇದು 10:45 ಮೇಲ್ಪಟ್ಟು ಸುಮಾರು 11 ಗಂಟೆಗೆ ನಿಮ್ಮ SSLC ರಿಸಲ್ಟು ಇದು ಔಟ್ ಆಗುತ್ತೆ. ವೀಕ್ಷಕರೇ, ಇದೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತವೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಮೊದಲು ಈ ವಿಡಿಯೋ ನೀವು ಶೇರ್ ಮಾಡಿ. ಎಲ್ಲರ ತಲೆಯಲ್ಲೂ ಕೂಡ ಇರುವಂತಹ ಡೌಟ್ಸ್ಗಳನ್ನು ಬೇಗ ಕ್ಲಿಯರ್ ಮಾಡಿ ಅಂತ ಹೇಳ್ತಾನೆ. ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಕಂಟೆಂಟ್ ತೊಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.